ಅಯ್ಯಯ್ಯೋ. ಊರಿಗೇನೋ ಬಂದೆ. ಈ ಊರಲ್ಲಿ ಸಾವಿತ್ರಿ ಮನೆ ಎಲ್ಲಿ ಅಂತ ಗೊತ್ತಿಲ್ವಲ್ಲಪ್ಪ. ಇವ್ರು ಬೇರೆ ಹಳ್ಳಿಗಳಲ್ಲಿ ಸರಿಯಾಗಿ ಹೆಸರು ಕೊಡಲ್ಲ, ಏನೂ ಇಲ್ಲ. ಯಾರನ್ನ ಅಂತ ಕೇಳೋಣ, ಯಾರು ಕಾಣ್ತಾ ಇಲ್ವಲ್ಲಪ್ಪ. ಏನು ಮಾಡೋಣ ಇವಾಗ? ಸಾವಿತ್ರಿ ಗಂಡನ ಹೆಸ್ರಿಗೆ ಏನೋ ಬರ್ತಿದ್ದಾರೆ, ಯಾರನ್ನ ಅಂತ ಕೇಳೋಣ ಇವಾಗ. ಯಾರನ್ನಾರು ಕೇಳಬೇಕಲ್ಲಪ್ಪ. ಸುಮ್ಮನೆ ಆರ್ಡ್ರ್ ಮಾಡ್ಬಿಡ್ತಾರೆ ಹಳ್ಳಿಗಳಿಂದ. ಸರಿಯಾಗಿ ಏನು ಬೀದಿ ಹಾಕಲ್ಲ, ಏನೂ ಇಲ್ಲ. ಸುಮ್ಮನೆ ಆರ್ಡ್ರ್ ಮಾಡ್ತಾರೆ ಇಲ್ಲಿ. ನಾನು ತಗೊಬಂದು ಇಲ್ಲಿ ಪರದಾಡಬೇಕು. ಯಾರನ್ನು ಕೇಳಪ್ಪ? ಇಲ್ಲಿ ಯಾರೋ ಒಬ್ರು ನಿಂತವ್ರಲ್ಲ, ಇವ್ರನ್ನೇ ಕೇಳೋಣ. ಆಂಟಿ, ಆಂಟಿ. ಯಾವ ನೀವು ನನ್ನ ಆಂಟಿ ಅಂತವನಲ್ಲ? ಯಾವ ನೀವನು? ಅಯ್ ಯಾಕ್ಲಾ, ಹೆಂಗೈತ್ ಮೈಗೆ? ಏನು ನನ್ನ ಆಂಟಿ ಗಿಂಟಿ ಅಂತಿದ್ಯಲ್ಲ? ಇನ್ನೂ ನಾನು ಚಿಕ್ಕ ವಯಸ್ಸಿನಂಗಿದ್ದೀನಿ, ಆಂಟಿ ಅಂತ ಬೇರೆ ಅಂತೀಯ ನನ್ನ? ಪ್ಯಾಟೆಯಿಂದ ಬಂದ್ಬಿಡ್ತಿರ್ಕಂಡ್ರಲ್ಲ ನೀವು, ಆಂಟಿ ಅಂದಂಗೆ ಇನ್ನೇನಂತ ಹೇಳ್ತವ ನೀನು. ಅಯ್ಯೋ, ಸಾರಿ ಅಮ್ಮ. ಏನಂತ ಅನ್ಬೇಕು ಅಂತ ಗೊತ್ತಾಗಿಲ್ಲ. ಸಾರಿ. ಏನಂತಂದ್ರೆ ಇಲ್ಲಿ ಸಾವಿತ್ರಿ ಅನ್ನೋರ್ ಮನೆ ಎಲ್ಲಿದೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಇದೇನಪ್ಪಿದು, ಇವನು ನಂತವೇ ಬಂದು ನಮ್ಮನೆ ಕೇಳ್ತವನಲ್ಲ. ಯಾರು ಪರಿಚಯದವ್ರಂಗೂ ಕಾಣ್ತಾ ಇಲ್ಲ. ಯಾರು ದೂರದ ನೆಂಟ್ರ? ಸಾವಿತ್ರಿ ನೆಂಟ್ರು ಯಾರು ಇಲ್ವಲ್ಲ. ಹಿಂಗಿರೋನು ಯಾರು ಇಲ್ಲ, ನಾನು ಎಲ್ಲ ನೆಂಟ್ರು ನೋಡಿದ್ದೀನಲ್ಲಪ್ಪ. ಇವನು ಯಾವನು ಅಂತಾರೆ ಗೊತ್ತಾಯ್ತಿಲ್ವಲ್ಲ ನನಗೆ. ಅವನ್ನೇ ಕೇಳ್ಬಿಡೋಣ ಒಂದೀತು. ಏನಪ್ಪ, ಏನಾಗಬೇಕಿತ್ತು? ಸಾವಿತ್ರಿ ಮನೆ ಯಾಕಬೇಕಿತ್ತಪ್ಪ? ಅಮ್ಮ, ಒಂದು ಆರ್ಡ್ರ್ ಇತ್ತು, ಅದಕ್ಕೆ ಕೊಡ್ಬೇಕಿತ್ತು ಅವ್ರಿಗೆ, ಅದಕ್ಕೆ ಹುಡುಕ್ತಾ ಇದ್ದೀನಿ ಅಮ್ಮ. ಸಾವಿತ್ರಿ ಮನೆ ಗೊತ್ತಾ ನಿಮಗೆ? ಆರ್ಡ್ರು ಎಂತ ಆರ್ಡ್ರಪ್ಪ? ಅಮ್ಮ, ಅದೆಲ್ಲ ಹಂಗೆಲ್ಲ ಹೇಳಂಗಿಲ್ಲ ಅಮ್ಮ ಬೇರೆಯವ್ರಿಗೆ. ನೀವು ಮನೆ ತೋರಿಸಿದ್ರೆ ಅವ್ರ ಹತ್ರನೇ ಕೊಡ್ತೀನಿ, ಆಮೇಲೆ ನೀವು ಅವ್ರ ಹತ್ರ ಕೇಳ್ಕೊಳ್ಳಿ ಅಮ್ಮ. ನಿಮಗೆ ಪರಿಚಯದವ್ರು ಅವರು. ಎಲ್ಲಿದೆಮ್ಮ ಅವ್ರ ಮನೆ, ಒಂಚೂರು ತೋರಿಸ್ತೀರಾ? ನನಗೆ ಇಲ್ಲಿ ಅಡ್ರೆಸ್ಸಲ್ಲಿ ಸರಿಯಾಗಿ ಬರ್ದಿಲ್ಲ, 2ನೇ ಬೀದಿ ಅಂತ ಬರ್ದಿದೆ. 2ನೇ ಬೀದಿಗೆ ಬಂದು ನಿಂತಿದ್ದೀನಿ, ಯಾವ ಮನೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವು ಅಲ್ಲಿ ನಿಂತಿದ್ರಲ್ಲ, ಕೇಳೋಣ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ಅಮ್ಮ. ಯಾವ ಕಡೆ ಬರುತ್ತೆ ಅಂತ ಒಂಚೂರು ಹೇಳಿ ನೋಡೋಣ. ಅಯ್ಯೋ, ನಾನು ನಿನ್ನ ಆವಾಗಲೇ ನೋಡ್ದೆ ಕಣ್ಲ. ಇಲ್ಲೇ ಸಂಕ್ರಾಪುನ ಮಗನ ಏನೋ ಇರಬೇಕು ಅಂದ್ಕೊಂಡು ಸುಮ್ಮನಾದೆ. ಅವನ ತವೇ ಇಂಥದೇ ಕಪ್ಪುದು ಬೈಕ್ ಇರೋದು, ಅದಕ್ಕೆ ಅವನು ಏನೋ ಅಂತ ಅವನು ಪ್ಯಾಟೆಲ್ ಓದ್ತಾವನಿ. ಅದೇನೋ MBBS ಏನೋ ಮಾಡ್ತಾನೆ, ಡಾಕ್ಟ್ರು ಓದ್ತಾವನು. ಅವನ ತವೇ ಹಿಂಗೆ ಐತೆ ಬೈಕು. ಅದಕ್ಕೆ ನಾನು ಅವನು ಏನೋ ಬಂದವನೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ. ನನಗೇನು ಗೊತ್ತು ಇದು ಎಂಥದ್ದು ಆರ್ಡ್ರು ಪಾಡ್ರು ಅಂತವ. ಏನು ತರಿಸೋಳಿ ಆರ್ಡ್ರಲ್ಲಿ? ಆರ್ಡ್ರು ಅಂದರೆ ಅದು ಏನವ ಮೊಬೈಲ್ನಾಗೆ ಎಲ್ಲ ತೋರಿಸ್ಕೊಂತಾರಲ್ಲ ಅತ್ತಾನೆಯ. ಹೇಳಿ ಏನು ತರಿಸೋಳೆ ಅಂತವ? ಅಯ್ಯೋ ಅಮ್ಮ, ಒಬ್ರದ್ದು ಇನ್ನೊಬ್ರಿಗೆ ಹಂಗೆಲ್ಲ ಹೇಳಂಗಿಲ್ಲ ಅಮ್ಮ. ನೀವೇನಾಗ್ಬೇಕು ಹೇಳಿ ಅವ್ರಿಗೆ. ಅಯ್ಯ ಹೇಳಪ್ಪ, ಏನಾಗಕ್ಕಿಲ್ಲ. ಅವಳು ನನ್ನ ಸೊಸೆನೇ ಕಣಂತ ಹೇಳು. ಯಾರು ಅಲ್ಲ, ನನ್ನ ಸೊಸೆನೆಯ ಸಾವಿತ್ರಿ ಅಂದರೆ. ನಮ್ಮ ಮನೆನೆಯ ನೀನು ಹುಡುಕ್ತಾ ಇರೋದು. ಅದಕ್ಕೆ ಏನು ತರಿಸೋಳು ಹೇಳು ಮೊದಲು. ನೀನು ಹೇಳಿದ್ರೆ ಮಾತ್ರ ನಾನು ಹೇಳೋದು, ಇಲ್ಲ ಆದರೆ ದಾರಿಗೀರು ತೋರ್ಸಕ್ಕೆ ಹೇಳ್ಬಿಡು ನಾನು. ಅಯ್ಯೋ ಅಮ್ಮ, ಇದೇನು ಪಜೀತಿ ಮಾಡ್ತಾ ಇದ್ದೀರಲ್ಲ ನನಗೆ ನೀವು. ಹಂಗೆಲ್ಲ ಹೇಳಿ ಆಮೇಲೆ ಅವ್ರು ಬೈದ್ರೆ ನಾನು ಏನಮ್ಮ ಮಾಡೋಣ? ನೀವು ಬೇರೆ ಅವ್ರ ಅತ್ತೆ ಅಂತ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ಅವ್ರ ಅತ್ತೆನೇ ತಾನೇ ನೀವು? ಹ್ಞೂ ಕಣಪ್ಪ, ನನಗೆ ವಯಸ್ಸಾಗಿಲ್ಲ, ಹಂಗೆ ಕಾಣಕ್ಕಿಲ್ಲ ಅಂತ ಗೊತ್ತು. ಆದರೂ ಅವ್ರ ಅತ್ತೆನೆಯ ನಾನು. ನನ್ನ ಸೊಸೆನೆಯ ಅವಳು ಸಾವಿತ್ರಿ ಕಣಂತೆ. ಅದು ಏನು ತರಿಸೋಳು ಹೇಳು. ಅಮ್ಮ, ಇದ್ರ ಮೇಲೆ ಇರೋ ಪ್ರಕಾರ ಸೀರೆ ಏನೋ ತರಿಸಿದ್ದಾರೆ ಕಣಮ್ಮ. ಸೀರೆ ತರಿಸಿದ್ರೇನೋ ಅಂದಾಜು ಯುಗಾದಿ ಹಬ್ಬಕ್ಕೆ. ಅದು ಸ್ವಲ್ಪ ಲೇಟಾಗಿ ಬಂದಿದೆ ಅನ್ಸುತ್ತೆ. ಸೀರೆ ತರಿಸಿರ್ಬೋದು ಅಮ್ಮ. ಇದ್ರ ಮೇಲೆ ಹಾಗೆ ಬರ್ದಿದೆ, ಸೀರೆ ಅಂತಾನೆ ಬರ್ದಿದೆ. ಯಾವುದೋ ಸಿಲ್ಕ್ ಸೀರೆ ಅಂತ ಬರ್ದಿದೆ ಅಮ್ಮ. ರೇಷ್ಮೆ ಸೀರೆ ಏನೋ ತರಿಸಿದ್ದಾರೆ. ಸೀರೆ ತರಿಸಿದ್ದಳ ಅವಳು? ಉದ್ಧಾರ ಮಾಡಿದ್ಲು ಕಣೋ, ನಮ್ಮ ಮನೆಯ ಉದ್ಧಾರ ಮಾಡಿದ್ಲಿ ಇವಳು. ಇವಳಿಗೆ ಹಬ್ಬಕ್ಕೂ ನನ್ನ ಬಟ್ಟೆ ಕೊಡ್ಸೋದ್ರಲ್ದಲ್ಲಿಯ ಆ ಸೀರೆ ಬೇರೆ ಇದರಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿದ್ದಳ ಇವಳು. ನೋಡು ಹೆಂಗವಳೆ ಅಂತವ. ನಮ್ಮ ಮನೆ ಉದ್ಧಾರ ಮಾಡಿಬಿಡ್ಲಿ ಇವಳು ಬಿಡು. ಅದೆಷ್ಟು ತರಿಸೋಳು ಹೇಳಪ್ಪ ನೋಡಿ. ಅಲ್ಲೇ ಬರ್ದಿದ್ದೆ ಅಂತಿದ್ದಲ್ಲ ಹೇಳು, ಅದೆಷ್ಟು ತರಿಸೋವ್ರೆ ಅಂತ ಬರ್ದಿಲ್ವ ಅಲ್ಲಿ? ಅಮ್ಮ ಬರ್ದಿದ್ದಾರೆ, 2,500 ಅಂತ ಬರ್ದಿದ್ದಾರೆ ಅಮ್ಮ ಇಲ್ಲಿ. ಡೆಲಿವರಿ ಚಾರ್ಜು ಅದು ಇದು ಎಲ್ಲ ಸೇರಿಸಿ 2,500 ಇದೆ ಅಮ್ಮ ಟೋಟಲು. ಅಯ್ಯೋ ದ್ಯಾವ್ರೆ, ಮನೆ ಕಾಯುವಾಗೋಗ. ಓಹೋ, ಇವಳೇನು ಮನೆ ಉಳ್ಸ ಅಂತಾಳಲ್ಲ ಕಣಪ್ಪ. ಸೊರಿಯದಳೆ ಕಟ್ಕೊಬಂದ ನನ್ನ ಮಗ. ಹೇಳಿ ಕೇಳಿ ಅದೇನು ಲವ್ ಮ್ಯಾರೇಜ್ ಮಾಡ್ಕೊತೀನಿ ಅಂತವ. ಹಿಂಗೆ ಮಾಡ್ಕೊಬಂದು ಕೂತದ್ ನೋಡು. ಅಲ್ಲ, ಇವಳು ಈಗ ತಾನೇ ಯುಗಾದಿಗೊಂದು ಚೂಡಿದಾರ್ ತಗೊಂತೀನಿ ಅಂತ ತಗೊಂಡಳು, ಮತ್ತಿನ್ನೊಂದು ಸೀರೆಯ ಆರ್ಡ್ರ್ ಮಾಡ್ಕೊಂಡಳಲ್ಲ ಇವಳು. ಎಂತಲ್ಲಿರ್ಬೇಕು ಇವಳು ಅಂತವ. ನಾವಿಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀವಿ. ಆ ಶುಂಠಿ ಬೆಳೆ ಬಂದಿಲ್ಲ ಅಂತವ ಇವ್ರ ಮಾವ ತಲೆ ಕೆಡಿಸ್ಕೊಂಡು ಕೂತೈತೆ. ಅಂಥದ್ರಲ್ಲಿ ನೋಡಿದ್ರೆ ಇವಳು 2,500 ಸೀರೆ ಉಟ್ಕೊಂಡಳಂತ. ಅದೆಂಥದಪ್ಪ 2,500 ಸೀರೆ? ಏನು ಚಿಂದಲ್ಲಿ ಮಾಡಿದ್ದಾರಂತ ಅದನ್ನ? ನಾನು ಇಷ್ಟು ವರ್ಷದಿಂದ ಸೀರೆಗಳು ಉಟ್ಕೊಂಡಿದ್ದೀನಿ ಕಣಪ್ಪ. ಒಂದೇ ಒಂದು ಸೀರೆನೂ 500 ರೂಪಾಯಿ ಮೇಲೆ ಹೋಗಿಲ್ಲ ನನ್ನ ಸೀರೆಗಳು. ಎಲ್ಲೋ ಮದುವೆ ಮುಂಜೆ ಅಂದಾಗ ಮಾತ್ರವ 1,000 ರೂಪಾಯಿ ಸೀರೆ ತಗೊಂತೀನಿ. ಅಂಥದ್ರಲ್ಲಿ ಅಲ್ಲ 2,500 ರೂಪಾಯಿ ಸೀರೆ ತಂದವಳಲ್ಲ ಇವಳು. ಎಂತಳಿರ್ಬೇಕು ಇವಳು? ಇದಲ್ ಕಡೆ ಇವಳು. ನೀನು ಬೇರೆ ಅದನ್ನು ಕೊಡೋಕೆ ಅಲ್ಲಿಂದ ಬೇರೆ ಬಂದೇನು? ಅದಕ್ಕೂ ದುಡ್ಡು ಇಸ್ಕೊಂತೀರ ನೀವು ಅಲ್ಲಿಂದ ತಂದು ಕೊಡೋಕ್ಕೆ? ತಗೊಂಡೋಗಿ ಅಂಗಡಿಲಿಡೋಗಿ ಹೋಗಿ ಬಂದು ತಗೊಂತಲ್ಲಿ ಬೇಕಿದ್ರವಳು. ಅಯ್ಯೋ ಅಮ್ಮ, ಹಂಗಲ್ಲ ಅಮ್ಮ. ನನ್ನದು ಕೆಲಸನೇ ಇದಮ್ಮ. ಅವ್ರು ಏನು ಆರ್ಡ್ರ್ ಮಾಡಿರ್ತಾರೆ ಅದನ್ನು ತೊಗೊಬಂದು ಕೊಡೋದು, ಅಂಗಡಿಲಿಡೋದಲ್ಲ.
ನಿನ್ನ ಕೆಲಸನೇ ಅದೇ ಯಾರ್ಯಾರು ಹಿಂಗೆ ಆರ್ಡ್ರ್ ಮಾಡ್ತಾರೋ ಅವ್ರನ್ನೆಲ್ಲ ತಗೊಂಬಂದು ಕೊಟ್ಟಿಯಾ? ನಿಂಗೇನು ಬೇರೆ ಮಾಡೋಕ್ಕೆ ಇರ್ಲಿಲ್ವೇನು? ಈ ಕೆಲ್ಸಕ್ಕೆ ಯಾಕಪ್ಪ ಸೇರ್ಕೊಂಡೆ ನೀನು? ಏನು ಓದಿದ್ಯಾ? ಅಮ್ಮ ನಾನು ಡಿಗ್ರಿ ಮುಗಿಸಿದ್ದೀನಿ ಕಣ್ರಮ್ಮ. ಇದು ಒಂಥರ ಕೆಲಸನೇ ಕಣ್ರಮ್ಮ. ನಿಮಗೆ ಗೊತ್ತಾಗಲ್ಲ ಬಿಡಿ, ನೀವು ಅಷ್ಟು ಓದಿಲ್ವಲ್ಲ, ನಿಮಗೆ ಅಷ್ಟು ತಿಳುವಳಿಕೆ ಇಲ್ಲ. ಗೊತ್ತಾಗಲ್ಲ. ನಿಮ್ಮ ಸೊಸೆನ ಕರೀರಮ್ಮ, ನಾನು ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತೀನಿ, ನನಗೆ ಟೈಮ್ ಆಗುತ್ತೆ. ಬೇರೆ ಆರ್ಡ್ರುಗಳು ಇದೆ, ಆಮೇಲೆ ಡಿಲೇ ಆದರೆ ಅವ್ರು ನನಗೆ ಬೈತಾರೆ. ಪ್ಲೀಸ್ ನಿಮ್ಮ ಸೊಸೆನ ಒಂಚೂರು ಕರೀರಿ. ಅವಳೇನು ಕರಿಯೋದು? ಒಯ್ತಾರಪ್ಪ ಸುಮ್ಮನೆ ನೀನು. ಅದೇ ಅಷ್ಟೇ ಮತ್ತೆ ನಾನು ಆಮೇಲೆ ಏನು ಅನ್ಕೊಬಿಟ್ಟಿದ್ದೀರಿ ನೀವು? ಇವಳು ಆರ್ಡ್ರ್ ಮಾಡೋದಂತೆ, ಇವ್ನು ತಗೊಬಂದು ಕೊಡೋದಂತೆ ಅಲ್ಲಿಂದ ಬೇರೆ. ತಗೊಬಂದು ಕೊಡೋಕೆ ಬೇರೆ ದುಡ್ಡು ಇಸ್ಕೊಂಡು ಇವ್ನು ಅದೇ ಕೆಲಸ ಅಂತೆ. ಇನ್ನೇನು ಮತ್ತೆ ದುಡ್ಡು ಇಸ್ಕೊಂತೀಯಲ್ಲ ಅಷ್ಟೊಂದು ತಗೊಬಂದು ಕೊಡ್ತೀಯ, ಬೇಕಿದ್ರೆ ಉರ್ಸು ಹೋಗ್ಬಿಡ್ತೀಯ ಬಿಡಪ್ಪ ಹೇಳಿದ್ರೆ. ಅಲ್ಲ ನಿನಗೆ ಯಾರು ತಗೊಬಂದಿದ್ದು ನಮ್ಮ ಮನೆ ತನಕವ? 2,500 ಕೊಟ್ಟು ಯಾರು ತಗೊಂಡಾರಂತೆ ಈ ಸೀರೆಯ? ತಗೊಂಡೋಗಿ ಸುಮ್ಮನೆ ವಾಪಸ್ ತಗೊಂಡೋಗು. ನಾನು ಸೊಸೆ ಗಿಸೆನೆಲ್ಲ ಕರೆಯೋಕ್ಕಿಲ್ಲ. ಸುಮ್ಮನೆ ತಗೊಂಡೋಗಿ ನೀನು ವಾಪಸ್ಸು. ಅಯ್ಯೋ ಅಮ್ಮ, ಹಂಗೆ ಮಾಡೋಕ್ಕಾಗಲ್ಲ ಅಮ್ಮ. ನಾವು ಆರ್ಡರ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನೀವು ತಂದುಬಿಟ್ಟಿದ್ದೀನಿ, ನೀವು ತಗೊಳ್ಳೇಬೇಕು. 2,500 ರೂಪಾಯಿ ಕ್ಯಾಶ್ ಕೊಡಿ ನನಗೆ. ಆರ್ಡರ್ ತಗೊಳ್ಳಿ ಅಮ್ಮ. ಕ್ಯಾಶ್ ಯಾರ ಹತ್ರ ಇದ್ದದಪ್ಪ? 1 ರೂಪಾಯಿ ಇಲ್ಲ ನನ್ನ ಹತ್ತವ. ಸುಮ್ಮನೆ ಹೋಗಪ್ಪ ನೀನು. ಇರಬ್ಬರ ದುಡ್ಡನ್ನೆಲ್ಲವ ಇವಳು ಹಿಂಗೆ ಸೀರೆ ತಗೊಂಡು ಹಾಳು ಮಾಡಿದ್ದಾಯ್ತ ತೆಗಿ. 1,000 2,000 2,500 ಸೀರೆ ತಗೊಂಡವಳಲ್ಲಿ ಇವಳು. ಮನೆ ಉದ್ಧಾರ ಮಾಡಲ್ಲ ಇವಳೇನು? ಹಿಂಗಾಡಿ ಆಡಿನೇ ಎಲ್ಲವ ಕಳ್ಕೊಂತಿರೋದು ನಮ್ಮ ಮಗ. ಹೆಂಗವ ಚೆನ್ನಾಗಿದ್ದ ಮುಂಚೆಲಿ. ಅಯ್ಯೋ ಆ ಲೋನು ಈ ಲೋನು ಅಂತವ ಕಟ್ಕೊಂಡು ಅವ್ನು ಸಾಯ್ತಾವನೆ. ಇವಳು ನೋಡಿದ್ರೆ ಇಲ್ಲಿ ಸೀರೆ ತಗೊಂಡು ರೋಕೆ ಮಾಡ್ತಾವಳು ನೋಡು. ಅಯ್ಯೋ ಅಮ್ಮ, ಈ ಕತೆ ಎಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ನನಗೇನು ಗೊತ್ತಿಲ್ಲ. ನನಗೆ ದುಡ್ಡು ಕೊಡಿ, ನಾನು ಹೋಗಬೇಕು. ನನಗೆ ಆರ್ಡ್ರ್ ಕೊಟ್ಟಿದ್ದಾರೆ, ಅದು ಆರ್ಡ್ರ್ ತಲುಪಿಸ್ಬೇಕು ಅಮ್ಮ. ನಾನು ನಿಮ್ಮ ಸೊಸೆನ ಕರೀರಿ. ಆರ್ಡ್ರ್ ತಲುಪಿಸ್ಬಿಟ್ಟು ನಾನು ಹೋಗ್ತೀನಿ. ಇಲ್ಲ ಅಂತಂದರೆ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಹೋಗ್ತೀನಿ ಅಮ್ಮ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೀವು ಆಮೇಲೆ ನಿಮ್ಮ ಸೊಸೆನಾದರೂ ಬೈಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಇವಾಗ ಮೊದಲು ಆರ್ಡ್ರ್ ತಗೊಂಡು ನಂಗೆ ದುಡ್ಡು ಕೊಟ್ಬಿಡಿ ಅಮ್ಮ. ಯಾವ ಆರ್ಡ್ರು ಕೊಡೋದಿಲ್ಲ, ಏನೂ ಇಲ್ಲ. ಕೈ ಕಾಲು ಮುರಿದ್ಬಿಡ್ತೀನಿ ನಿನ್ಗೆ ಇವಾಗ. ದುಡ್ಡು ಕೊಡಿ ಪಟ್ಕೊಡಿ ಅಂದರೆ ಎತ್ಕೊಂಡು ಹೋಯ್ತಾ ಇರ್ಬೇಕು ನೀನು ಸುಮ್ಮನೆ. ಅದು ಯಾವ ಸೀರೆಯಿಂದ ತಂದಿದ್ಯೋ ಅಲ್ಲೇ ಹೋಗಿ ತಗೊಂಡು ಕೊಟ್ಬಿಟ್ವಾ. ಹೋಗು ವಾಪಸ್ ಕೊಟ್ಬಿಟ್ಟು ಅವ್ರು ತಗೊಳ್ಳಿಲ್ಲ ಅಂತವ ಹೇಳೋಗು. ನಾನು ಹೇಳಿದ್ದೀನಿ. ಗೊತ್ತಾಯ್ತಾ? ಹಿಂತಿರುಗಿ ನೋಡ್ಬಾರ್ದು. ಅಲ್ಲಿ ಕೈ ಕಾಲು ಮುರಿದಾಕ್ಬಿಡ್ತೀನಿ ನಾನು. ನನಗೆ ಅಷ್ಟೇ ಆಮೇಲೆ ಸಿಟ್ಟತ್ತೂರು ನನಗೆ. ಹೋಯ್ತಾ ಇರ್ಬೇಕು ಸುಮ್ಮನೆ. ಆರ್ಡ್ರಂತೆ ಆರ್ಡ್ರು. ಬೆಳಿಗ್ಗೆ ಬಂದವನು ಇಲ್ಲಿ 2,500 ರೂಪಾಯಿ ಏನು ಗಿಡದಲ್ಲಿ ಬಿದ್ದಿರ್ತಂತದ? ನಾವಿಲ್ಲಿ ಕಷ್ಟಪಟ್ಟು ಗಂಡು ಹೆಂಡ್ತಿನೂ ದುಡಿತಾ ಇದ್ದೀವಿ. ಇವಳು ಸೋಕಿಯ ಅಲ್ಲ, ಅವಳು ಗಂಡನೂ ಒಂದು ಕೆಲಸ ಇಲ್ದಂಗೆ ಪಾಪ ಅಲ್ಲಿ ಇಲ್ಲಿ ಟ್ಯಾಕ್ಟ್ರ್ ಹೊಡ್ಕೊಂಡು ಅದು ಇದು ಮಾಡ್ಕೊಂಡು ಅವನೇ ಅಂಥದ್ರಲ್ಲಿ ಇವಳು 2,500 ರೂಪಾಯಿ ಸೀರೆ ತಗೊಂಡವಳಂತೆ. ಸೌರ್ಯದವಳೆ. ಹೋಗ ನೀನು ಯಾಕೆ ನಿಂತಿದ್ದೀಯ ಹೇಳಿ ಇವಾಗ? ಈಗ ಏನಿಲ್ಲ, ಆಮೇಲೆ ನಾನೀಗ ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಿಂದು ಇಲ್ಲೇ ನಿಂತಿದ್ರಿ ಇವಾಗ. ನಮ್ಮ ಹೆಂಗಸ್ರನ್ನೆಲ್ಲ ಕರೆಸಿ ಕಳ್ಳು ಬಂದವನೇ ಅಂತವ. ಸುಮ್ಮನೆ ಹೋಯ್ತಾರೆ ತಗೊಂಡು ಆರ್ಡ್ರ ಪಾಡ್ರ ತಗೊಂಡು ಹೋಗಿ ಸುಮ್ಮನೆ ಆಚಿಕೆ. ಅಯ್ಯೋ ಏನಪ್ಪ, ಇವಮ್ಮ ನೋಡಿದ್ರೆ ಹಿಂಗಾಡ್ತಾ ಇದೆ. ಅವರು ಫೋನ್ ಮಾಡಿದ್ರು ಬೈಯುತ್ತೇನೋ ಇವಾಗ ಇವರಮ್ಮ. ಕೆಲಸ ಮಾಡೋಣ. ಈ ಊರಲ್ಲಿ ಬೇರೆ ಮನೆಗಳೆಲ್ಲ ಕೊಡಬೇಕಲ್ಲ, ಅಲ್ಲಿವರೆಗೂ ಕೊಡ್ತಿರೋಣ. ಅವ್ರ ಸೊಸೆ ಏನಾದರೂ ಫೋನ್ ಮಾಡಿದ್ರೆ ಬಂದು ಕೊಟ್ಬಿಟ್ಟು ಹೋಗೋಣ. ಇಲ್ಲ ಕ್ಯಾನ್ಸಲ್ ಮಾಡೋಣ ಆರ್ಡ್ರನ್ನ. ಇವಮ್ಮ ಯಾಕೋ ನನ್ನ ಮೇಲೆ ಎದ್ರಂಗೆ ಕಾಣುತ್ತೆ. ನಾನು ಯಾಕೆ ಸುಮ್ಮನೆ ಹೊಡಿಸ್ಕೊಳ್ಳೋಣ, ಬೈಸ್ಕೊಳ್ಳೋಣ? ಇವ್ರು ಅತ್ತೆ ಸೊಸೆ ಮಧ್ಯೆ ಸಿಗಾಕೊಂಡು ನಾನು ಯಾಕೆ ಸುಮ್ಮನೆ ಜಗಳಾಡೋದು? ಈಗ ಹೊರಟೋಗೋಣ, ನೋಡೋಣ ಆಮೇಲೆ ಬಂದು. ಸದ್ಯ ಹೆಂಗವ ಓಡಿಸ್ಬಿಟ್ಟೆ. ಅಲ್ಲ ಇವಳು ಏನು ಅನ್ಕೊಂಡಿರ ನೀವು? ನಮ್ಮ ಮನೆ ಉದ್ಧಾರ ಮಾಡ್ದಂಗೆ ಹುಡುಗ್ಬಿಡವ. ಅದೇನೋ 2,500 ಸೀರೆ ಉಟ್ಕೊತೀನಿ ಅಂತವ ಆರ್ಡ್ರ್ ಮಾಡಿ ತರಿಸ್ಕೊಂಡವಳಲ್ಲ. ಅದೇನು ಸೀಮೆಗಿಲ್ದ ಸೀರೆಯಾ? ನಮ್ಮ ಪೇಟೆನಾಗ ಹೋಗಿದ್ದಿದ್ರೆ ಟಿಪ್ಟರ್ನಾಗೆ 500 4-5 ಸೀರೆ ಬಂದಿರೋವು. ಇವ್ರು 2,500 ಒಂದು ಸೀರೆಗೆ. ಏನು ತಗೋ ಬಂದೇ ಇಲ್ಲ ಅಂತ ಹೇಳ್ಬಿಟ್ರೆ ಅವಳಿಗೇನು ಗೊತ್ತಾಯ್ತದ? ಅಯ್ಯೋ ಇದೇನಪ್ಪ ಇವತ್ತು? ಇವನು ಆನ್ಲೈನ್ ಆರ್ಡ್ರನ್ನು ಬರ್ತೀನಿ ಅಂತ ಹೇಳಿದ್ನಲ್ಲ, ನಾನು ಸೀರೆ ಬುಕ್ ಮಾಡಿದ್ನಲ್ಲ ಅವನು. ಇಷ್ಟೊತ್ತು ಗಂಟೆ ಬರಲಿಲ್ವಲ್ಲ? ಒಂದ್ಕಿಂತ ಹೋಗ್ಬಿಟ್ನೆ ಹೆಂಗೆ ಅವನು ಒಳಗಿದ್ದಂಗೆ. ನಾನು ನೋಡೋಣ, ನಮ್ಮ ಅತ್ತ ಆಚೆ ಇತ್ತಲ್ಲ, ಕೇಳೋಣ. ಅತ್ತೆ ನೀವೇನಾದ್ರೂ ಇವನು ಡೆಲಿವರಿ ಬಾಯ್ ಬಂದಿದ್ನ ನೋಡಿದ್ರಾ? ಯಾವ ಬಾಯ್ನೂ ನೋಡಿಲ್ಲ ನಾನು. ಹೋಗಿ ಸುಮ್ಮನೆ. ಅಲ್ಲ ಅತ್ತೆ, ಏನಾದರೂ ಆರ್ಡ್ರ್ ತಗೊಂಡು ಬಂದಿದ್ರಾ? ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಯಾರಾದರೂ ಬಂದಿದ್ರಾ ಅಂತ ಅತ್ತೆ? ಯಾವ ಆರ್ಡ್ರು ಬಂದಿಲ್ಲ, ಏನು ಬಂದಿಲ್ಲ ಕಣೆ. ನಿಂದೊಂಥರ ಏನು ಮಾಡಿದ್ದ ಆನ್ಲೈನಲ್ಲಿ? ಆರ್ಡ್ರಂತೆ ಆರ್ಡ್ರು, ಯಾವ ಆರ್ಡ್ರು ಬಂದಿಲ್ಲ, ಏನೂ ಇಲ್ಲ. ನಾನು ಇಲ್ಲಿಯ ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ದೆ. ಪಕ್ಕದ ಮನೆ ಗೋರಜ್ಜಿ ಬಂದಿತ್ತು, ಆ ಅಜ್ಜಿ ತಾವು ಮಾತಾಡ್ಕೊಂಡು ನಿಂತಿದ್ದೆ. ಈಗ ಒಳಗೆ ಬರೋಣ ಅಂದರೆ ನೀನೇ ಆಚೆಗೆ ಬಂದಲ್ಲ. ಏನು ಆರ್ಡ್ರ್ ಮಾಡಿದ್ದೆ? ಅಯ್ಯೋ ಅತ್ತೆ, ನಾನು ಒಂದು ಸೀರೆ ನೋಡಿದ್ದೆ ಆನ್ಲೈನಾಗೆ. ಯುಗಾದಿ ಹಬ್ಬಕ್ಕೆ ಅಂತವ ಮಾಡಿದ್ದೆ ಕಣತೆ. ಆದರೆ ಅದು ಲೇಟಾಗಿ ಇವಾಗ ಬರ್ತೈತೆ ನೋಡ್ರಿ. ಯುಗಾದಿ ಹಬ್ಬ ಆಗಿ 4-5 ದಿನಕ್ಕೆ ಬರ್ತೈತೆ. ಏನು ಮಾಡೋಣ, ಅದಕ್ಕೆ ಚೂಡಿದಾರ್ ತಗೊಂಡಿದ್ದು ನಾನು ಯುಗಾದಿ ಹಬ್ಬಕ್ಕೆ. ಸೀರೆ ಮಾಡಿದ್ದೀನಿ ಅಂತವ. ಓಹೋ, ಸೀರೆ ಗೀರೆ ಎಲ್ಲವ ತರಿಸ್ಕೊಂಡಿದ್ಯಾನು? ಎಷ್ಟು ತರಿಸ್ಕೊಂಡಿದ್ದೆ? ಅಯ್ಯೋ ನಮ್ಮ ಅತ್ತೆಗೆ 2,500 ಅಂದರೆ ಆಮೇಲೆ ಏನಿಲ್ಲ, ಹಾರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ. ಸುಮ್ಮನೆ 500 ರೂಪಾಯಿ ಅಂತ ಹೇಳ್ಬಿಡೋಣ. ಅತ್ತೆ ಜಾಸ್ತಿ ಏನಿಲ್ಲ ಕಣತೆ, ಒಂದು 500 ರೂಪಾಯಿ ಸೀರೆ ತಗೊಂಡಿದ್ದು ಅಷ್ಟೇ.
ಆ ಬೊಲ್ಲಿದಳಿಗಳು ಮಳ್ಳಿ ಮಳ್ಳಿ ಮಂಚ ಕಾಲಷ್ಟು ಅಂದರೆ 3 ಮತ್ತೊಂದು ಅನ್ನಂತೆ ಹಂಗೆ. ನನ್ನ ಹತ್ರನೇ ಸುಳ್ಳು ಹೇಳಕ್ ಬೋತಾಳಲ್ಲ ಇವಳು. ಅಲ್ಲ ಈ ಹುಡುಗ ಈಗ ತಾನೇ 2,500 ಅಂತ ಹೇಳೋಗನೆ 500 ರೂಪಾಯಿ ಅಂತ ಸುಳ್ಳು ಹೇಳ್ತೀಯಾ? ನಾಡ್ಕದ್ ಸುಬ್ಬಿ. ಓ 500 ರೂಪಾಯಿ ತಗೊಂಡಿದ್ದ? ಏನೋ ಕಣವ, ಬಂದಿಲ್ಲ ಯಾರುವೆ. ಯಾರು ಬಂದರೆ ಹೇಳ್ತಿದ್ದೆ, ಯಾರು ಬಂದಿಲ್ಲ ಏನಿಲ್ಲ, ಯಾರಿಗಂತವ ಹೇಳೋಣ. ಹೌದೇನತ್ತೆ, ಇವತ್ತೇ ಬರ್ತೀನಿ ಅಂತ ಹೇಳಿದ್ದ. ಇರ್ರಿ ಒಂದು ಒಟ್ಟು ಫೋನ್ ಮಾಡಿ ನೋಡ್ತೀನಿ ಆ ಹುಡುಗಂಗೆ. ಅಯ್ಯಯ್ಯೋ, ಫೋನ್ ಬೇರೆ ಮಾಡ್ತೀನಿ ಅಂತ ಹೇಳಲ್ಲಪ್ಪ. ನಾನು ಸಿಗಾಕಂಬಿಟ್ಟೇನು, ಏನಪ್ಪ ಮಾಡೋದು ಇವಾಗ? ಫೋನ್ ಬೇರೆ ಯಾಕೆ ಮಾಡ್ತಿ ತಗೊಳ್ಳೆ, ಬರೋದಿರು ಬರ್ತದೆ. ಅದೇನು ಸರಿಯಾಗಿ ಬರೋಕ್ಕಿಲ್ಲ ಏನಿಲ್ಲ, ಅದಕ್ಕೆ ಆ ಮೊಬೈಲ್ನಾಗೆಲ್ಲವ ಬುಕ್ ಮಾಡಿಬಿಡ ಅಂತ ಹೇಳೋದು ನಿನಗೆ. ದುಡ್ಡು ಹೋಯ್ತದೆ ಹೊರ್ತು ಬರೋಕ್ಕಿಲ್ಲ ಏನುವೆ ಕೈಗೆ. ಹಂಗೇನಿಲ್ಲ ಕಣತೆ, ಇವಾಗೆಲ್ಲವ ಬರ್ತದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಇರ್ರಿ ಫೋನ್ ಮಾಡಿ ನೋಡ್ತೀನಿ. ಬೆಳಿಗ್ಗೆ ತಾನೇ ಮಾಡಿದ್ದ ಹುಡುಗ, ಬರ್ತಾಯಿದ್ದೀನಿ ಕಣಕ್ಕ, ಮನೇಲಿದ್ದೀರಾ ಅಂತವ. ಅದಕ್ಕೆ ನಾನು ಕಣಪ್ಪ ಮನೇಲಿದ್ದೀವಿ ಬಾರಪ್ಪ ಅಂತ ಹೇಳಿದ್ದೆ. ಹಲೋ ಹಲೋ, ಅಪ್ಪ ಇದು ನಂದೊಂದು ಡೆಲಿವರಿ ಇತ್ತಲ್ಲ, ಸೀರೆ. ನನ್ನ ಹೆಸರು ಸಾವಿತ್ರಿ ಅಂತ. ಅಯ್ಯೋ ಅಕ್ಕ, ನೀವೇ ಸಾವಿತ್ರಿ ಅಂದ್ರೆ? ನಾನು ಈಗ ತಾನೇ ನಿಮ್ಮ ಮನೆ ಹತ್ರ ಬಂದಿದ್ದೆ ಕಣಕ್ಕ. ಹೌದೇನಪ್ಪ, ಬಂದಿದ್ದ ಮನೆ ಹತ್ರ? ಅಯ್ಯೋ, ನನಗೆ ಕಾಣಿಸ್ಲಿಲ್ವಲ್ಲಪ್ಪ. ಯಾಕೆ ಯಾರು ಇಲ್ಲ ಮನೇಲಿ ಅನ್ಕೊಂಡು ಹೊಂಟೋದಾ? ಅಯ್ಯೋ ಇಲ್ಲ ಕಣಕ್ಕ, ನಿಮ್ಮ ಅತ್ತೆ ಅವರೆಲ್ಲ, ನಿಮ್ಮ ಅತ್ತೆ ಅವ್ರು ಬಂದಿದ್ರು ಆಚೆಗೆ. ಅವ್ರು ಬಂದು ಯಾವ ಆರ್ಡ್ರು ತಗೊಳ್ಳೋದ ಏನೂ ಇಲ್ಲ, ನಿನ್ನ ಕೈಕಾಲು ಮುರಿದಾಕ್ಬಿಡ್ತೀನಿ, ಇವಾಗಲೇ ಎತ್ಕೊಂಡು ಹೋಗ್ತಿರ್ಬೇಕು, ಯಾವ ಸೀರೆನೂ ತಗೊಳಲ್ಲ ಏನೂ ಇಲ್ಲ ಅಂತ ಬೈದ್ಬಿಟ್ಟು ಹೋದ್ರು ಅಕ್ಕ. ಅಯ್ಯೋ ಹೌದಾ, ಮತ್ತೀಗ? ಅದಕ್ಕೆ ನಾನು ನೀವು ಫೋನ್ಗಿನ್ ಮಾಡಿದ್ರೆ ಬರೋಣ ಅಂತ ಇಲ್ಲೇ ಪಕ್ಕದ ಬೀದಿಲಿ 1-2 ಆರ್ಡ್ರುಗಳಿದ್ದು ಕಣಕ್ಕ, ಅದನ್ನ ಕೊಡೋಕ್ಕೆ ಅಂತ ಬಂದೆ. ಈಗ ಏನು ಮಾಡೋಣಕ್ಕ, ಬರೋಣ ಕೊಡೋಕ್ಕೆ? ನಿಮ್ಮ ಅತ್ತೆ ಇದ್ದಾರೆ ನೋಡ್ರಿ, ಮತ್ತೆ ಬೈತಾರೆ ನಾನು ಬಂದರೆ. ಓಹೋ, ಹಿಂಗೇನು ವಿಷಯ? ಇರು ನಮ್ಮ ಅತ್ತೆಗೆ ಮಾಡ್ತೀನಿ ಇವಾಗ. ನೀನು ಬಾರಪ್ಪ ನೀನು. ಹೋಗ್ಬಿಡ, ಕೊಟ್ಬಿಟ್ಟು ಹೋಗು. ಬಾ, ಇಲ್ಲೇ ಇದ್ದೀನಿ, ಮನೆ ತವ ಬೀದಿಲ್ಲ ನಿಂತಿದ್ದೀನಿ, ಬಾ. ಅತ್ತೆ ಅತ್ತೆ, ಏನಂತ ಅನ್ಕೊಂಡಿದ್ದೀರಿ ನೀವು? ಅಲ್ಲ, ಆ ಹುಡುಗ ಆರ್ಡ್ರ್ ತಕ ಬಂದರೆ ಕೈಕಾಲು ಮುರಿದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತವ ಬೈದ್ಬಿಟ್ಟು ಕಳ್ಸಿದ್ರಂತೆ. ನಾನು ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಯಾವ ಆರ್ಡ್ರ್ ಬಂದಿಲ್ಲ ಅಂತ ಸುಳ್ಳು ಹೇಳ್ತಿರಲ್ಲತ್ತೆ. ಯಾಕತ್ತೆ ಹಿಂಗೆ ಸುಳ್ಳು ಹೇಳೋದು ಕಲ್ತ್ಕೊಂಡಿದ್ದೀರಾ? ಯಾಕೆ ಸುಳ್ಳು ಹೇಳ್ತೀರಂತೆ? ಅಲ್ಲಿ ಕಡೆ 2,500 ಸೀರೆ ತಗೊಂಡು 500 ರೂಪಾಯಿ ಅಂತ ನೀನು ಸುಳ್ಳು ಹೇಳಿದ್ದು, ಅದು ಸುಳ್ಳಲ್ವೇ? ನಾನು ಎಷ್ಟುದಾದ್ರು ತಗೋತೀನಿ ಕಂಡತ್ತೆ, 500 ತಗೋತೀನಿ, 2,500 ತಗೋತೀನಿ. ಏನು ನಿಮ್ಮ ದುಡ್ಡಲ್ಲಿ ತಗೋತಾ ಇದ್ದೀನಾ? ನನ್ನ ಗಂಡ ದುಡ್ಡಲ್ಲಿ ತಗೋತಾ ಇದ್ದೀನಿ, ನಿಮ್ಗೇನು ಸಂಕಟ ಅಂತವ? ಸರಿಯಾಗಿದ್ದೀ ಕಣೆ ನೀನುವೇ, ನನಗೇನು ಸಂಕಟ? ನನ್ನ ಮಗ ಕಡೆ ಅವನು, ನನ್ನ ಮಗ ದುಡ್ದಿದ್ದಲ್ಲನೂ ಹಿಂಗೆ ನೀರಿಗೆ ಒಳಗೆ ಹಾಕಿದ್ರೆ ನೀನು ಅವನು ಎಲ್ಲಿಂದ ದುಡ್ಡು ತಂದಾಕನೆ ನಿನಗೆ? 2,500 ಸೀರೆ ಯಾಕೆ ನಿನಗೆ? ಒಂದು 500-1,000 ರೂಪಾಯಿದು ತಗೊಳೋದು ಕೊಂಡಿದ್ದೀನಿ, 2,500 ತಗೊಂಡಿದ್ಯಲ್ಲ ನೀನು. ಅದುವೇ ಮೊಬೈಲ್ನಾಗ ಬುಕ್ ಮಾಡ್ಕೊಂಡು ಅದು ಎಂಥ ಸೀರೆ ಬರ್ತದು, ಏನು ಕತೆನೋ ನಿಮ್ಗೆ? ಯಾಕತ್ತೆ ನಾನು ಎಷ್ಟುದಾರು ತಗೋತೀನಿ, ಎಂಥದಾರು ತಗೋತೀನಿ. ಅಲ್ಲ, ಆ ಹುಡುಗ ಡೆಲಿವರಿ ಬಾಯ್ ಬಂದನ್ನ ಕಳಿಸಿದ್ರಲ್ಲ ನೀವು ಆಚೆಗೆ, ಅದು ಅಲ್ದೇ ನನಗೆ ಗೊತ್ತೇ ಇಲ್ಲ ಅಂತ ನಾಟಕ ಮಾಡ್ತಿರಲ್ಲತ್ತೆ. ನಾನು ಇವಾಗ ಫೋನ್ ಮಾಡಿಲ್ಲ ಅಂದಿದ್ರೆ ಹುಡುಗ ಹೊಂಟೋಗಿರೋನು. ನಂದು 2,500 ಹೊಂಟೋಗಿರೋದು, ಏನು ಮಾಡ್ತಿದ್ರಿ? ಆಗಲೇ ಕಟ್ಬಿಟ್ಟಿದ್ಯಾ ದುಡ್ಡನ್ನ? ಓ ಸರಿಯಾದಳಿದ್ಯಾ ಬಿಡು ನೀನುವೇ. ಅಲ್ಲಿ ಕಡೆ ಅದೇನು ಬಂದದೋ ಬಂದಿಲ್ವೋ ಏನು ನೋಡಿಲ್ಲ ಮಾಡಿಲ್ಲ. ಅದು ಹೆಂಗೈತೆ ಅಂತ ಸೀರೆ ತೆಗೆದು ನೋಡಿಲ್ಲ ನೀನು. ಅದು ಹೆಂಗೆ ದುಡ್ಡು ಕೊಟ್ಬಿಟ್ಟೆ ನೀನು 2,500? ಅತ್ತೆ, ಮೊಬೈಲ್ನಾಗ ಬುಕ್ ಮಾಡಿದ್ರೆ ಹಂಗೆ ಕಾಣತ್ತೆ. ಮೊದಲೇ ಯಾರು ದುಡ್ಡು ಕೊಡ್ಬೇಕು ನಿಮ್ಗೆ ಗೊತ್ತಾಗಕ್ಕಿಲ್ಲ, ಸುಮ್ಮನೆ ನಿಂತ್ಕೊಳ್ಳಿ. ಅಲ್ಲ, ಆ ಹುಡುಗನ ಯಾಕೆ ಓಡಿಸಿದ್ರಿ ಅಂತವ ನೀವು ಹೇಳಿ ಮೊದ್ಲಿಗೆ ನನಗೀಗ. ಯಾಕೆ ಅಂತಂದರೆ ನಾವು ಕಷ್ಟಪಟ್ಟು ದುಡ್ಡು ಕಣವ, ಅದು ಮರದ ಮೇಲಿಂದ ಕಿತ್ಕೊ ಬಂದಿಲ್ಲ ಅದಕ್ಕೆ. ಯಾಕೆ ಓಡಿಸಿದ್ರಿ ಅಂತ ಅವಳು ಹಾಕೋಗಿಂದವ. ಸೋರಿಗಿದ್ದಿ ಬಿಡೆ ನೀನುವೇ. ನಿಮ್ಗೇನತ್ತೆ? ನನ್ನ ಗಂಡನ ದುಡ್ಡು ನಾನು ತಗೋತಾ ಇದ್ದೀನಿ, ನಿಮ್ಗೇನು ಸಂಕಟ ಅಂತವ? ಹೋಗ್ರಿ ಸುಮ್ಮನೆ ವಾಳಿಕೆ. ಆಯ್ತು ಬಿಡೆ ಬೇವರ್ಸಿ ಮುಂಡೆ, ಇದ್ಯಾಕೆ ಹಿಂಗೆ ಆಡಿಯ ನೀನು? ಬೆಳಿಗ್ಗೆ ನನ್ನ ಹತ್ರ ಎಗ್ರಾಡ್ಕೊಬತ್ತಾ ಇದೆಯಾ? ಏನಾದರೂ ಮಾಡ್ಕೊ ಹೋಗು. ಇನ್ನೇನು ದುಡ್ಡು ಕಟ್ಟಿದ್ಯಲ್ಲ, ಇನ್ನೇನು ಉಳ್ಸೋಕಾಯ್ತದ? ತಗೋ ಹೋಗಿ ಅವ್ನು ಯಾರೋ ಫೋನ್ ಮಾಡಿ ಆರ್ಡ್ರ್ ಮಾಡಿದ್ಯಲ್ಲ ಹುಡುಗಂಗೆ ಫೋನ್ ಮಾಡಿ ಬರೋಕೆ ಹೇಳಿ, ಬಂದು ತಗೋ. ನೀವೇನು ಹೇಳೋದು ಬೇಕಾಗಿಲ್ಲ, ನಾನು ಆಗಲೇ ಹೇಳಿದ್ದೀನಿ, ಅವ್ನು ಬತ್ತವನೇ ಕಣಂತೆ, ನೀವು ಹೋಗಿ ಒಳಿಕೆ. ಅಯ್ಯೋ ಆಯ್ತು ಬಿಡಗಿ, ಏನಾದರೂ ಮಾಡ್ಕೊ. ಅತ್ತೆ, ಇದೇ ಕೊನೆ ಹೇಳ್ತಾ ಇದ್ದೀನಿ ನೋಡ್ರಿ, ಇನ್ನೊಂದ್ಸರಿ ಏನಾದರೂ ನಾನು ಆರ್ಡ್ರ್ ಮಾಡಿದ್ನ ಅದು ಇದನ್ನ ಏನಾದರೂ ಕ್ಯಾನ್ಸಲ್ ಮಾಡಿ ಕಳಿಸಿದ್ರಿ ಅಂದರೆ ಏನಿಲ್ಲ, ಆಮೇಲೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನಿಮ್ಮ ಮಗಂಗೆಲ್ಲ ಹೇಳ್ಕೊಂಡು ಆಮೇಲೆ ಏನವ ಮಾಡ್ಕೊಂಡು ಇದೀನಿ ಮನೇಲಿ ಅಂತವ ಸದ್ರ ತಗೊಂತಿದ್ದೀರಿ ನೀವು. ಅಲ್ಲಿ ಕಡೆ ದುಡ್ಡು ವ್ಯರ್ಥ ಮಾಡ್ತಿರಲ್ಲ ನೀನು ನನ್ನ ಮಗನ ಚಾಡಿ ಹೇಳಿ ಮನೆ ಬಿಟ್ಟು ಹೋಗ್ತೀಯಾ? ವಾರಕ್ಕೆ ಒಂದೊಂದು ಅದೇನೋ ಆರ್ಡ್ರ್ ಮಾಡ್ಕೊತೀನಿ ಅಂತ 100 ಥರದ ಬಟ್ಟೆ ತಗೊಂತೀಯ, 100 ಥರದ್ದು ಅದೇನೇನೋ ಒಡವೆಗಳು ತಗೊಂತೀಯ. ಅವೆಲ್ಲವ ದುಡ್ಡು ವ್ಯರ್ಥ ಮಾಡ್ತಿರಲ್ಲ. ಇವಳೇ ಇವ್ರ ಮಗಂಗೆ ನಮ್ಮ ಮಗಂಗೆ ಹೇಳ್ಬಿಟ್ಟು ಕರ್ಕೊಂಡು ಹೋದಂತೆ. ನೀನೇನು ಹೇಳೋದು? ನನ್ನ ಮಗ ಇರಲಿ ಸಂಜೆಗೆ ಐತಿ ನಿನಗೆ ಮಾರಿ ಹಬ್ಬ, ನಾನೇ ಹೇಳ್ತೀನಿ ಏನೇನು ತಗೊಂತಿದ್ದೀನಿ ನೀನು ಅಂತವ. ಎಲ್ಲನೂ ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಕಾಣಂತ, ಬಾ ಮನೆಗೆ ಹೇಳ್ತೀನಿ ಎಲ್ಲನೂ. ಈಗ ಮೊನ್ನೆ ತಾನೇ ಅದು ಎಂಥದವ ಜುಮ್ಕಿ ಅಂತ ತಗೊಂಡಿದ್ದೀನಿ ಅಂತವ, ತಗೊಂಡೆ 600 ರೂಪಾಯಿ 700 ರೂಪಾಯಿ ಕೊಟ್ಟು. ಈಗಾಗಲೇ ಸೀರೆ ತರಿಸಿದೆ 2,500. ಹಿಂಗೆ ದುಡ್ಡು ಹೋಯ್ತಾ ಇದ್ರೆ ದುಡ್ದಿದ್ದೆಲ್ಲ ಇನ್ನೇನಾಗುತ್ತೆ? ಹಿಂಗೆ ಹೋಗೋದಷ್ಟೇ, ಸಾಲ ಮಾಡ್ಕೋಬೇಕಾಯ್ತದೆ, ಆಮೇಲೆ ಭಿಕ್ಷೆ ಬಿಡ್ಬೇಕಾಯ್ತದೆ ಅಷ್ಟೇ ನನ್ನ ಮಗ ನಿನ್ನಂತಲ್ಲಿ ಕರ್ಕೊಂಡು. ಅಲ್ಲ ನಿಮ್ಗೇನತ್ತೆ ಸಂಕಟ? ನಾನು ತಗೊಂಡ್ರೆ ನನ್ನ ಗಂಡನೇ ಹೇಳಿರೋದು ನಿಂಗೆ ಬೇಕಾಗಿರೋ ತಗೊಳ್ಳೆ ಅಂತವ, ಅವರೇ ದುಡ್ಡು ಕೊಡ್ತಾರೆ, ನಾನು ತಗೋತೀನಿ. ನಿಮ್ದೇನು ಮಧ್ಯದಲ್ಲಿ ಕಡ್ಡಿ ಎಲ್ಲ ಹಸ್ಕೊಂಡು ಬರ್ತಿದ್ದೀರಲ್ಲ.
ಆಯ್ತು ಬಿಡೆ, ಏನು ಬೇಕಾದನ್ನು ತಗೋಹೋಗು, ನನಗೇನು ಹೇಳಕ್ಕೆ ಬರ್ತಾ ಇದೆಯಾ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದೀವಿ ವೀಕ್ಷಕರೇ. ನಿಮ್ಮ ಮನೆಗಳಲ್ಲೂ ಈ ಥರ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡು ತಗೊಳ್ಳೋ ಸೊಸೆದಿರಿದ್ದಾರಾ? ಇದ್ದರೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ.